ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ನಾನು ಇವತ್ತಿನ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹಳೆ ವಿಡಿಯೋದಲ್ಲಿ ಈ ತಮಿಳುನಾಡು ರಾಜ್ಯದಲ್ಲಿ ಯಾವ್ಯಾವ ಜಿಲ್ಲೆಗಳು ಬರ್ತತೆ ಮತ್ತು ಆಮೇಲೆ ಈ ರಾಜ್ಯಕ್ಕೆ ಯಾವುದು ಇದು ರಾಜಧಾನಿ ಆಗಿದೆ ಮತ್ತು ಆಮೇಲೆ ಯಾವ ಜಿಲ್ಲೆಯಲ್ಲಿ ತುಂಬ ಅತಿ ಹೆಚ್ಚು ಜನಸಂಖ್ಯೆ ಇದೆ, ಯಾವ ಜಿಲ್ಲೆಯಲ್ಲಿ ಅತಿ ಕಮ್ಮಿ ಜನಸಂಖ್ಯೆ ಇದೆ, ಯಾವ ಜಿಲ್ಲೆಯಲ್ಲಿ ಸಂವಾದ ಜನಸಂಖ್ಯೆ ಇದೆ, ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೆ. ಈ ವಿಡಿಯೋದಲ್ಲಿ ನಾನು ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀನಿ ಅಂದರೆ ಕನ್ನಡ ಭಾಷೆಯಲ್ಲಿ ಬರೋವಂತಹ ಒಂದು ಸಣ್ಣ ಕತೆ ಬಗ್ಗೆ, ಮತ್ತು ಆಮೇಲೆ ಆ ಕತೆ ಯಾವುದು, ಮತ್ತು ಆಮೇಲೆ ಆ ಕತೆ ಯಾವ ರೀತಿ ಇರುತ್ತೆ, ಮತ್ತು ಆಮೇಲೆ ಈ ಕಥೆಯಿಂದ ನಾವೇನು ತಿಳ್ಕೊತೀವಿ. ಹಂಗಾಗಿ ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ. ಈ ಕಥೆಯ ಹೆಸರು ಮೊದಲು ಬಂದ್ಬಿಟ್ಟು ವಿತಂಡವಾದಿ ಅಂತ. ಈ ವಿತಂಡವಾದಿ ಒಬ್ಬ ಇರ್ತಾನೆ. ಇವನು ಒಂದಿನ ಏನು ಮಾಡ್ತಾನಂದರೆ, ಇವನು ಒಬ್ಬ ಟೀಚರ್ ಹತ್ರ ಹೋಗ್ತಾನೆ. ಆ ಟೀಚರ್ ಹತ್ರ ಹೋಗ್ಬಿಟ್ಟು ತುಂಬ ಆರ್ಗ್ಯುಮೆಂಟ್ ಮಾಡ್ತಿರ್ತಾನೆ. ಸುಮ್ಮನೆ ಯಾವ ಮಾತನ್ನು ಕೇಳ್ತಾನೆ ಇರೋದಿಲ್ಲ. ಮತ್ತು ಆಮೇಲೆ ಆ ಟೀಚರ್ ಬಂದ್ಬಿಟ್ಟು ಜಾಸ್ತಿ ನೀನು ಅತಿಯಾಗಿ ಆಡಬೇಡ, ಮತ್ತು ಆಮೇಲೆ ತುಂಬ ವಾದಿ ಮಾಡಬೇಡ, ಆರ್ಗ್ಯುಮೆಂಟ್ ಮಾಡಬೇಡ ಅಂತ ಹೇಳ್ತಿರ್ತಾನೆ. ಅವನು ಆಮೇಲೆ ಬಂದ್ಬಿಟ್ಟು ಆ ವಿತಂಡವಾದಿ ಯಾವುದಕ್ಕೂ ಇದು ಮಾಡೋದಿಲ್ಲ, ಮಾತು ಕೇಳ್ತಿರಲ್ಲ, ತಲೆ ಕೆಡ್ಸ್ಕೊಂತಿರಲ್ಲ, ಮತ್ತು ಹಂಗೆ ಮುಂದುವರ್ಸ್ಕೊಂಡು ಹೋಗ್ತಾನೆ ಇರ್ತಾನೆ. ಆಮೇಲೆ ಈ ಟೀಚರ್ ಬಂದ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಇದು ಒಂದು ಸ್ವಲ್ಪ ಕಾಫಿ ಮಾಡಿಕೊಂಡು ಆಮೇಲೆ 2 ಗ್ಲಾಸ್ ತಗೊಂಡು ಅವನ ಹತ್ರಕ್ಕೆ ವಾಪಸ್ ಕೊಡ್ತಾರೆ ವಿತಂಡವಾದಿ ಹತ್ರ. ಆಮೇಲೆ ಆ ಒಂದು ಗ್ಲಾಸ್ ತಗೊಂಡು ಖಾಲಿ ಇರ್ತದೆ ಆ ಗ್ಲಾಸು. ಅವ್ರು ಕಾಫಿ ಒಯ್ತಾನೇ ಇರ್ತಾರೆ. ಆ ಗ್ಲಾಸು ತುಂಬೋಗ್ಬಿಡ್ತದೆ. ಅದು ತುಂಬೋಗ್ಬಿಟ್ಟು ಅದು ಆಚೆಗೆ ಬರ್ತಾನೇ ಇರ್ತದೆ. ಆ ಟೀಚರ್ ಮಾತ್ರ ಅದನ್ನು ಆ ಕಾಫಿ ಉಯ್ಯೋದನ್ನ ನಿಲ್ಲಿಸೋದೇ ಇಲ್ಲ. ಮತ್ತು ಆಮೇಲೆ ಆ ವಿತಂಡವಾದಿ ನಿಲ್ಲಿಸಿ ಮತ್ತು ಆಮೇಲೆ ಗ್ಲಾಸ್ ತುಂಬ ಕಾಫಿ ತುಂಬಿದೆ, ಇದು ಉಯ್ತಾನೆ ಇದ್ರೆ ಹೆಂಗೆ, ಮತ್ತು ಆಮೇಲೆ ಇದು ನೀವು ಹಿಂಗೆ ಉಯ್ತಿದ್ರೆ ಆಗೋದಿಲ್ಲ, ನಿಲ್ಲಿಸಿ ಸಾಕು, ವೇಸ್ಟ್ ಆಗುತ್ತೆ ಅಂತ ಎಲ್ಲ ಹೇಳ್ತಾನೆ ಇರ್ತಾರೆ. ಮತ್ತು ಆಮೇಲೆ ಅವ್ರು ಏನು ಮಾಡಿದ್ರು ನಿಲ್ಲಿಸೋದೇ ಇಲ್ಲ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಅವರು ನಿಲ್ಲಿಸ್ತಾರೆ. ಮತ್ತು ಆಮೇಲೆ ಆ ಟೀಚರ್ ಬಂದು ಹೇಳ್ತಾರೆ, ಇವಾಗ ಗೊತ್ತಾಯ್ತಾ ಯಾತಕ್ಕೆ ಒಬ್ರು ಮಾತು ಕೇಳಬೇಕು ಅಂತ. ಮತ್ತು ಆಮೇಲೆ ಯಾವ ರೀತಿ ಒಬ್ಬರು ಮಾತು ಕೇಳೋದ್ರಿಂದ ಏನು ಅರ್ಥ ಆಗುತ್ತೆ, ಮತ್ತು ಆಮೇಲೆ ನಿನ್ನ ತಲೆನಲ್ಲಿರೋಂಥ ಕೆಟ್ಟ ಯೋಚನೆಗಳು, ಬೇಡವಾಗಿರೋ ಯೋಚನೆಗಳನ್ನೆಲ್ಲ ರಿಮೂವ್ ಮಾಡು, ತೆಗೆದಾಕ್ಬಿಡು. ಮತ್ತು ಆಮೇಲೆ ಈ ರೀತಿ ತೆಗೆದಾಕಿದ್ರೆ ನೀನು ಹೊಸದ್ರ ಬಗ್ಗೆ ಯೋಚನೆ ಮಾಡ್ಬೋದು, ಮತ್ತು ಆಮೇಲೆ ಹೊಸದ್ರ ಬಗ್ಗೆ ತಿಳ್ಕೊಬೋದು ಅಂತ ಹೇಳಿ ಅವರು ಹೇಳ್ತಾರೆ. ಮತ್ತು ಆಮೇಲೆ ಅಲ್ಲಿಂದ ಇವನು ತನ್ನ ಆಲೋಚನೆಗಳನ್ನ ಬದಲಾಯಿಸ್ಕೊತಾನೆ. ಹಂಗಾಗಿ ಈ ಕಥೆಗೊಂದು ಈ ರೀತಿ ಎಂಡ್